BSc ನರ್ಸಿಂಗಿಗೆ ಇದು ಫೀಸ್ ಬೇಕಾಗಿತ್ತಲ್ಲ. ಸೊ ಫೀಸ್ ಏನು ಮಾಡೋದು ಅಂತ ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅವಾಗ. ಸೊ ತಂದೆ ತಾಯಿ ಕೊಡೋ ದುಡ್ಡಿನ ಜೊತೆಗೆ ಬೆಂಗಳೂರಿನಲ್ಲಿ ಸೊ ಇನ್ನೂ ಸ್ವಲ್ಪ ಇರಬೇಕು, ರೂಮ್ ಮಾಡ್ಕೊಂಡಿರಬೇಕು, ಅವೆಲ್ಲ ಇರೋದ್ರಿಂದ ನಾನೇನು ಮಾಡಿದೆ, ಸ್ವಲ್ಪ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ನಲ್ಲ, ಈವ್ನಿಂಗ್ ಟೈಮು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಪಾರ್ಟ್ ಟೈಮಲ್ಲಿ. ಅದರಿಂದ ಸ್ವಲ್ಪ ನನಗೆ ದುಡ್ಡು ಬರ್ತಾಯಿತ್ತು. ಅದರಿಂದ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡೋದಕ್ಕೆ ಆಯಿತು. ತಂದೆ ತಾಯಿಗೆ ಅವಲಂಬಿತ ಆಗ್ದಂಗೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಶುರುವಾಯಿತು. ಇಲ್ಲ ಜಾಬ್ಗೆ ಹೋಗ್ಬೇಕಾ, ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸ್ಬೇಕಾ, ಇದನ್ನು 2 ಆಪ್ಷನ್ಸ್ ಇರುತ್ತೆ ನಮಗೆ. ಈ 2 ಆಪ್ಷನ್ಸ್ನಲ್ಲಿ ನಾವು ಯಾವುದು ಆಪ್ಷನ್ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮಾಡಿದೆ. ಒಂದು, ಮುಂದುವರಿಸಿದರೆ ಹಣಕಾಸಿನ ತೊಂದರೆ ಆಗ್ಬೋದು, ಹೌದು, ವಿದ್ಯಾಭ್ಯಾಸ ಮುಂದುವರಿಸಿದ್ರೆ. ಇಲ್ಲ ಕೆಲಸ ಸೇರಿದ್ರೆ ಸ್ವಲ್ಪ ಕೆಲಸ ಮಾಡಿಕೊಂಡು ಅದಾದಮೇಲೆ ಒಂದು ಸತಿ ಸೆಟ್ಲ್ ಆದಮೇಲೆ ವಿ ಕ್ಯಾನ್ ಗೋ ಫಾರ್ ದ ಮಾಸ್ಟರ್ ಡಿಗ್ರಿ ಇನ್ ನರ್ಸಿಂಗಿಗೆ ಹೋಗೋಣ ಅಂತ ಒಂದು ಥಿಂಕ್ ಮಾಡಿದೆ ನಾನು.